ಗುಡ್ ಮಾರ್ನಿಂಗ್. ಇವತ್ತು ನಾವು ಮಾಡ್ತಾ ಇರೋದು ರೆಸ್ಟೋರೆಂಟ್ ಸ್ಟೈಲ್ ರಾಜ್ಮಾ ಕರಿ. ಮೊದಲನೇದಾಗಿ ಕಡಾಯಿ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ, ದೊಡ್ಡ ಏಲಕ್ಕಿ, 2 ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು. ಇಲ್ಲಿ ನಾವು 2 ಮೀಡಿಯಮ್ ಸೈಜ್ ನೀರುಳ್ಳಿ ತಗೊಂಡಿದ್ದೀವಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀವಿ. ಇದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೇಕು. ಇದು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಟೊಮ್ಯಾಟೊ 1-2 ನಿಮಿಷ ಬೆಂದಾದಮೇಲೆ ಇದಕ್ಕೆ ಮಸಾಲೆ ಪೌಡ್ರೆಲ್ಲ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ ಎಲ್ಲ ಹಾಕಿ ಮತ್ತು 1-2 ನಿಮಿಷ ಮಸಾಲೆ ಒಟ್ಟಿಗೆ ಬೇಯಕ್ಕಿಡಬೇಕು. ಇಲ್ಲಿ ನಾವು 250 ಗ್ರಾಮ್ ರಾಜ್ಮಾ ತಗೊಂಡಿದ್ದೀವಿ. ಇದನ್ನು ಓವರ್ನೈಟ್ ಸೋಕ್ ಮಾಡಿ ಕುಕ್ಕರಲ್ಲಿ ಹಾಕಿ 4-5 ವಿಸಿಲ್ ತೆಗೆದು ಬೇಯಿಸ್ಕೊಂಡಿದ್ದೀವಿ. ಇದನ್ನು ಈ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದರ ನೀರನ್ನು ಕೂಡ ಹಾಕಬೇಕು. ಇದು 1 ಕುದಿ ಬರೋ ತನಕ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಸ್ಟೋರೆಂಟ್ ಸ್ಟೈಲ್ ರಾಜ್ಮಾ ಕರಿ ರೆಡಿ. ಇದು ಜಾಸ್ತಿ ತೆಳುವಾಗಿಯೂ ಇರಬಾರ್ದು, ಈ ಕನ್ಸಿಸ್ಟೆನ್ಸಿಲಿ ಇಡಬೇಕು.